ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ತಮಿಳ್ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಕ್ರೈಮ್ ಥ್ರಿಲ್ಲರ್ ಮೂವಿ ಸ್ಟೋರಿನ ನೋಡೋಣ. ಈ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಒಂದು ಹೋಟೆಲ್ ಸೀನ್ ತೋರಿಸ್ತಾರೆ. ಇಲ್ಲಿ ಒಬ್ಬರ ಮದುವೆ ಆಗ್ತಿರುತ್ತೆ. ಆಗ ಅವರು ಮೇಕಪ್ ಆರ್ಟಿಸ್ಟ್ ಜಾನ್ಕಿನ ಕರಿಬೇಕಂತ ಆಕೆ ರೂಮ್ಗೆ ಹೋಗ್ತಾರೆ. ಅಲ್ಲಿ ಬಂದು ನೋಡಿದಾಗ ಅಲ್ಲಿ ಜಾನ್ಕಿ ಇರಲ್ಲ, ಆಕೆ ಗಂಡ ರಾಮಚಂದ್ರನ್ ಇರ್ತಾನೆ. ಆಕ್ಚುಲಿ ಜಾನ್ಕಿ ಮತ್ತು ರಾಮಚಂದ್ರನ್ ನಡುವೆ ಜಗಳ ನಡೀತಿರುತ್ತೆ. ಇದು ಎಲ್ಲರಿಗೆ ಗೊತ್ತಿರುತ್ತೆ. ಇನ್ನು ಇವರ ರೂಮ್ ಅಲ್ಲಿ ಎಲ್ಲಾ ಸಾಮಾನ್ ಚಲ್ಲಾಪಿಲ್ಲಿ ಆಗಿರುತ್ತೆ. ಇದನ್ನ ನೋಡಿ ಅವರು ಜಾನ್ಕಿ ಜೊತೆ ನೀನೇನಾದ್ರೂ ಮಾಡಿರ್ಬೇಕು ಅಂತ ರಾಮಚಂದ್ರನ ಕೇಳ್ತಾರೆ. ಆಗ ರಾಮಚಂದ್ರನ್ ನಾನು ಆಕೆ ಜೊತೆ ಏನು ಮಾಡಿಲ್ಲ, ತುಂಬಾ ಹೊತ್ತಿಂದ ನಾನು ಕೂಡ ಆಕೆನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈಗ ರಾಮಚಂದ್ರನ್ ಮತ್ತು ಅಲ್ಲಿದ್ದವರೆಲ್ಲ ಜಾನ್ಕಿನ ಹೋಟೆಲ್ ರೂಮ್ ಅಲ್ಲೆಲ್ಲ ಹುಡುಕ್ತಾರೆ. ಆದ್ರೆ ತುಂಬಾ ಹೊತ್ತಾದ್ರೂ ಜಾನ್ಕಿ ಅವರಿಗೆ ಸಿಗಲ್ಲ. ಆಗ ಅವರೆಲ್ಲ ಸೇರಿ ರಾಮಚಂದ್ರನ ನೀನು ಜಾನ್ಕಿ ಜೊತೆ ಏನು ಮಾಡಿದ್ಯಾ ಹೇಳು ಅಂತ ಕೇಳ್ತಿರ್ತಾರೆ. ಇನ್ನು ಅಲ್ಲಿ ರಮೇಶ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ. ಈತ ಜಾನ್ಕಿ ಫ್ರೆಂಡ್ ಆಗಿರ್ತಾನೆ. ಇವನು ತಕ್ಷಣ ಪೊಲೀಸರಿಗೆ ಕಾಲ್ ಮಾಡಿ ಅಲ್ಲಿಗೆ ಕರೀತಾನೆ. ಈಗ ಪೊಲೀಸರು ಬಂದು ರಾಮಚಂದ್ರನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಜಾನ್ಕಿ ಮಿಸ್ಸಿಂಗ್ ಕೇಸ್ ಅಲ್ಲಿ ಇವರಿಗೆ ರಾಮಚಂದ್ರನ್ ಮೇಲೆ ಡೌಟ್ ಇರುತ್ತೆ. ಈಗ ಪೊಲೀಸರು ರಾಮಚಂದ್ರನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ತುಂಬಾ ಹೊಡಿತಾರೆ. ಜಾನ್ಕಿಯಲ್ಲಿ ಅಂತ ಪದೇ ಪದೇ ಅವನನ್ನ ಕೇಳ್ತಿರ್ತಾರೆ. ಆದ್ರೆ ರಾಮಚಂದ್ರನ್ ಮಾತ್ರ ನನಗೆ ಗೊತ್ತಿಲ್ಲ, ನಾನು ಕೂಡ ಆಕೆನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇನ್ನು ರಾಮಚಂದ್ರನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತು ತನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬಗ್ಗೆ ಹೋಗುತ್ತೆ. ಆಕ್ಚುಲಿ ರಾಮಚಂದ್ರನ್ ಒಬ್ಬ IT ಎಂಪ್ಲಾಯ್ ಆಗಿರ್ತಾನೆ. ಆತ ತನ್ನ ಕೆಲಸಕ್ಕೆ ಹೋಗ್ತಿದ್ದಾಗ ಒಂದು ಹೋಟೆಲ್ ನಲ್ಲಿ ಜಾನ್ಕಿನ ನೋಡ್ತಾನೆ. ಈಕೆ ಬಡ ಮಕ್ಕಳನ್ನ ಅಲ್ಲಿಗೆ ಕರ್ಕೊಂಡೋಗಿ ಅವರಿಗೆ ಊಟ ಮಾಡಿಸ್ತಿರ್ತಾಳೆ. ಇದನ್ನ ನೋಡಿ ರಾಮಚಂದ್ರನ್ಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆತ ಜಾನ್ಕಿಯಿಂದ ಇಂಪ್ರೆಸ್ ಆಗ್ತಾನೆ. ಈಗ ಸೀನ್ ಅಲ್ಲಿಂದ ಜಾನ್ಕಿ ಮನೆ ಕಡೆ ಶಿಫ್ಟ್ ಆಗುತ್ತೆ. ಜಾನ್ಕಿ ತಂದೆ ಒಬ್ಬ MLA ಆಗಿರ್ತಾನೆ. ಈತ ಮನೆಯಲ್ಲಿದ್ದಾಗ ಅಲ್ಲಿ ಒಬ್ಬ ಪವರ್ಫುಲ್ ಮಿನಿಸ್ಟರ್ ಬರ್ತಾನೆ. ಈತನ ವಯಸ್ಸು ಸುಮಾರು 50 ವರ್ಷ ಆಗಿರುತ್ತೆ. ಈತ ಜಾನ್ಕಿ ತಂದೆಗೆ ನಾನು ನಿನ್ನ ಮಗಳ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಇವನಿಗೆ ಇನ್ನೂ ಮದುವೆ ಆಗಿರಲ್ಲ. ಇನ್ನು ಒಬ್ಬ ಜ್ಯೋತಿಷ್ಯ ಇವನಿಗೆ ನೀನು ಜಾನ್ಕಿ ಜೊತೆ ಮದುವೆ ಆದ್ರೆ ನೀನು CM ಕೂಡ ಆಗ್ಬಹುದು ಅಂತ ಹೇಳಿರ್ತಾನೆ. ಅದಕ್ಕೆ ಅವನು ಜಾನ್ಕಿ ತಂದೆಗೆ ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಾನ್ಕಿ ತಾಯಿಗೆ ತುಂಬಾ ಕೋಪ ಬರುತ್ತೆ. ಆಕೆ ಆತನಿಗೆ ನಿಮ್ಮ ವಯಸ್ಸು ನೋಡಿದ್ರೆ ತುಂಬಾ ಜಾಸ್ತಿ ಇದೆ, ನನ್ನ ಮಗಳನ್ನ ನಿಮಗೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆ ಮಿನಿಸ್ಟರ್ಗೆ ತುಂಬಾ ಕೋಪ ಬರುತ್ತೆ. ಆತ ಜಾನ್ಕಿ ತಂದೆಗೆ ನೀನು ನಿನ್ನ ಹೆಂಡತಿ ಮತ್ತು ಮಗಳನ್ನ ಒಪ್ಪಿಸಿ ಆಕೆ ಮದುವೆನ ನನ್ನ ಜೊತೆ ಮಾಡಿಸು, ಇಲ್ಲಾಂದ್ರೆ ಪ್ರಾಬ್ಲಮ್ ಫೇಸ್ ಮಾಡೋಕೆ ರೆಡಿ ಆಗಿರುವಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಮಿನಿಸ್ಟರ್ ಅಲ್ಲಿಂದ ಹೋದ್ಮೇಲೆ ಜಾನ್ಕಿ ತಂದೆ ಹೋಗಿ ಜಾನ್ಕಿ ತಾಯಿನ ಕನ್ವಿನ್ಸ್ ಮಾಡ್ತಿರ್ತಾನೆ. ಆದ್ರೆ ಆಕೆ ಮಾತ್ರ ಕೇಳ್ತಿರಲ್ಲ. ಇದರಿಂದ ಆತ ಕೋಪದಲ್ಲಿ ಆಕೆನ ಮೇಲಿಂದ ಕೆಳಗೆ ದೂಕ್ಬಿಡ್ತಾನೆ. ಆಕೆ ಕೆಳಗೆ ಬಿದ್ದು ಸತ್ತೋಗ್ತಾಳೆ. ಈತ ಜಾನ್ಕಿಗೆ ನಿಮ್ಮ ತಾಯಿ ಬೈ ಮಿಸ್ಟೇಕ್ ಮೇಲಿಂದ ಬಿದ್ದು ಸತ್ತೋದ್ಲು ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಾನ್ಕಿಗೆ ತುಂಬಾ ಬೇಜಾರಾಗುತ್ತೆ. ಆಕೆಗೆ ತನ್ನ ತಾಯಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಆಕೆ ತನ್ನ ರೂಮ್ ಅನ್ನ ಲಾಕ್ ಮಾಡ್ಕೊಂಡು ಒಬ್ಬಳೆ ಇರ್ತಾಳೆ. ಹೀಗಿದ್ದಾಗ ಒಂದು ದಿನ ಅಲ್ಲಿ ಜಾನ್ಕಿ ಫ್ರೆಂಡ್ ರಮೇಶ್ ಬರ್ತಾನೆ. ಈತ ಜಾನ್ಕಿ ಮೂಡನ್ನ ಸರಿ ಮಾಡ್ಬೇಕಂತ ಆಕೆನ ಹೊರಗೆ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ರಮೇಶ್ ಪ್ಲಾನಿಂಗ್ ಬೇರೆ ಇರುತ್ತೆ. ರಮೇಶ್ ತಂದೆ ಅವನಿಗೆ ನೀನು ಜಾನ್ಕಿನ ಮದುವೆ ಆದ್ರೆ ಅವರ ಆಸ್ತಿ ಎಲ್ಲ ನಿನಗೆ ಬರುತ್ತೆ, ಏಕೆಂದ್ರೆ ಆಕೆ ತನ್ನ ತಂದೆಗೆ ಒಬ್ಬಳೆ ಮಗಳು, ಅವನ ಆಸ್ತಿ ಎಲ್ಲ ನಿನಗೆ ಬರುತ್ತೆ ಅಂತ ಹೇಳಿರ್ತಾನೆ. ಅದಕ್ಕೆ ಅವನು ಜಾನ್ಕಿನ ಮದುವೆ ಆಗ್ಬೇಕಂತ ಆಕೆಗೆ ಕ್ಲೋಸ್ ಆಗ್ತಿರ್ತಾನೆ. ಈಗ ಅವರು ಅಲ್ಲಿಂದ ಒಂದು ಪಬ್ಗೆ ಹೋಗ್ತಾರೆ. ಇಲ್ಲಿ ಜಾನ್ಕಿ ಬೇಜಾರಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ಅಲ್ಲಿ ರಾಮಚಂದ್ರನ್ ಕೂಡ ತನ್ನ ಫ್ರೆಂಡ್ ಜೊತೆ ಬರ್ತಾನೆ. ಈತ ಇಲ್ಲಿ ಜಾನ್ಕಿನ ನೋಡಿ ತುಂಬಾ ಖುಷಿ ಆಗ್ತಾನೆ. ಆತ ಆಕೆಗೆ ಡ್ರಿಂಕ್ ಆಫರ್ ಮಾಡ್ತಾನೆ. ಆದ್ರೆ ಜಾನ್ಕಿ ಅದನ್ನ ರಿಜೆಕ್ಟ್ ಮಾಡ್ತಾಳೆ. ಆದ್ರೆ ರಮೇಶ್ ಅದನ್ನ ಅಕ್ಸೆಪ್ಟ್ ಮಾಡ್ತಾನೆ. ಈಗ ಇವರೆಲ್ಲ ಸೇರಿ ಡ್ರಿಂಕ್ ಮಾಡ್ತಾರೆ. ಡ್ರಿಂಕ್ ಮಾಡಿದ ಮೇಲೆ ಇಲ್ಲಿ ಇವರು ಡ್ಯಾನ್ಸ್ ಕೂಡ ಮಾಡ್ತಾರೆ. ಇಲ್ಲಿ ಜಾನ್ಕಿ ರಾಮಚಂದ್ರನ್ ಜೊತೆ ಡ್ಯಾನ್ಸ್ ಮಾಡ್ತಾಳೆ. ಇದನ್ನ ನೋಡಿ ರಮೇಶ್ಗೆ ತುಂಬಾ ಜಲಸ್ ಫೀಲ್ ಆಗುತ್ತೆ. ಈಗ ರಮೇಶ್ ಮತ್ತು ಜಾನ್ಕಿ ಪಬ್ ಮುಗಿಸ್ಕೊಂಡು ಅಲ್ಲಿಂದ ಹೋಗ್ತಿದ್ದಾಗ ರಮೇಶ್ ಆಕೆ ಮೇಲೆ ತುಂಬಾ ಕೋಪ ಮಾಡ್ತಾನೆ. ನಾನು ನಿನ್ನ ಮೇಲೆ ಇಷ್ಟೊಂದು ದುಡ್ಡನ್ನ ಖರ್ಚು ಮಾಡಿದ್ದೆ, ನೀನ್ ನೋಡಿದ್ರೆ ಬೇರೆ ಹುಡುಗನ ಜೊತೆ ಡ್ಯಾನ್ಸ್ ಮಾಡ್ತೀಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಜಾನ್ಕಿಗೂ ಕೂಡ ತುಂಬಾ ಕೋಪ ಬರುತ್ತೆ. ಆಕೆ ರಮೇಶ್ ಮೇಲೆ ಸಿಟ್ ಮಾಡ್ಕೋತಾಳೆ. ಆಗ ರಮೇಶ್ ಕೋಪದಲ್ಲಿ ಆಕೆನ ರೋಡ್ ಮೇಲೆ ಬಿಟ್ಟು ಹೋಗ್ತಾನೆ. ಇದೊಂದು ರೆಡ್ ಲೈಟ್ ಏರಿಯಾ ಆಗಿರುತ್ತೆ. ಆಗ ಅಲ್ಲೇ ಇದ್ದ ಕೆಲವು ರೌಡಿಗಳು ಜಾನ್ಕಿನ ಕೂಡ ಪ್ರಾಸ್ಟಿಟ್ಯೂಟ್ ಅನ್ಕೊಂಡು ಆಕೆ ಜೊತೆ ಮಿಸ್ಬಿಹೇವ್ ಮಾಡ್ತಿರ್ತಾರೆ. ಆಗ ಅಲ್ಲಿ ರಾಮಚಂದ್ರ ಬಂದು ಅವರ ಜೊತೆ ಫೈಟ್ ಮಾಡಿ ಜಾನ್ಕಿನ ಬಿಡಿಸ್ತಾನೆ. ಈಗ ಜಾನ್ಕಿ ರಾಮಚಂದ್ರನ್ಗೆ ದಯವಿಟ್ಟು ನನ್ನ ಹಾಸ್ಟೆಲ್ಗೆ ಡ್ರಾಪ್ ಮಾಡ್ತೀಯಾ ಅಂತ ಕೇಳ್ತಾಳೆ. ಈಗ ರಾಮಚಂದ್ರನ್ ಆಯ್ತು ಅಂತ ಆಕೆನ ಹಾಸ್ಟೆಲ್ಗೆ ಡ್ರಾಪ್ ಮಾಡ್ತಾನೆ. ಈಗ ಸೀನಲ್ಲಿಂದ ಚಕ್ರವರ್ತಿ ಅನ್ನೋ ಒಬ್ಬ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಈತ ತುಂಬಾ ಹೋಟೆಲ್ ಗಳನ್ನ ನಡೆಸ್ತಿರ್ತಾನೆ. ಆದ್ರೆ ಈತನ ರಿಯಲ್ ಬಿಸ್ನೆಸ್ ಬೇರೆ ಆಗಿರುತ್ತೆ. ಈತ ತನ್ನ ಹೋಟೆಲ್ ನಲ್ಲಿ ಬರೋ ಕಪಲ್ಸ್ ಗಳ ಪ್ರೈವೇಟ್ ವಿಡಿಯೋನ ರೆಕಾರ್ಡ್ ಮಾಡಿ ಫಾರಿನ್ ಕ್ಲೈಂಟ್ಸ್ ಗಳಿಗೆ ಮಾರ್ತಿರ್ತಾನೆ ಮತ್ತು ಇದರಿಂದ ತುಂಬಾ ದುಡ್ಡು ಸಂಪಾದನೆ ಮಾಡಿರ್ತಾನೆ. ಮತ್ತು ಈತನ ಹತ್ರ ಒಂದು ಲ್ಯಾಪ್ಟಾಪ್ ಇರುತ್ತೆ. ಆತ ಎಲ್ಲಾ ಡಾಟಾನ ಅದರಲ್ಲೇ ಸ್ಟೋರ್ ಮಾಡಿ ಇಡ್ತಿರ್ತಾನೆ. ಇನ್ನೊಂದು ಕಡೆ ನಮಗೆ ರಾಮಚಂದ್ರನ ತೋರಿಸ್ತಾರೆ. ಈತ ತನ್ನ ಆಫೀಸ್ ನಲ್ಲಿ ಇರ್ತಾನೆ. ಆಕ್ಚುಲಿ ಈತನಿಗೆ ಪ್ರಮೋಷನ್ ಸಿಕ್ಕಿರುತ್ತೆ. ಇನ್ನು ಈತನ ಜೊತೆ ಪ್ರಮೋಷನ್ ರೇಸ್ ಅಲ್ಲಿ ಯೋಗಿ ಅನ್ನೋ ಒಬ್ಬ ವ್ಯಕ್ತಿ ಕೂಡ ಇರ್ತಾನೆ. ಆದ್ರೆ ಲಾಸ್ಟ್ ಮೂಮೆಂಟ್ ನಲ್ಲಿ ಅವನ ಮೇಲೆ ಕಂಪ್ಲೇಂಟ್ ಬಂದಿರುತ್ತೆ. ಅದಕ್ಕೆ ಪ್ರಮೋಷನ್ ರಾಮಚಂದ್ರನ್ಗೆ ಸಿಕ್ಕಿರುತ್ತೆ. ಇದರಿಂದ ಯೋಗಿಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ. ರಾಮಚಂದ್ರನ್ನೇ ತನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರಬಹುದು ಅಂತ ಅನ್ಕೋತಾನೆ. ಆದ್ರೆ ಅವನು ಹೊರಗೆ ಅದನ್ನ ತೋರಿಸಲ್ಲ. ಅವನು ಹೇಗಾದ್ರೂ ಮಾಡಿ ರಾಮಚಂದ್ರನಿಂದ ರಿವೆಂಜ್ ತಗೋಬೇಕಂತ ಯೋಚನೆ ಮಾಡ್ತಿರ್ತಾನೆ.
ಈ ಕಡೆ ಜಾನಕಿ ಒಂದು ಕೆಫೆಯಲ್ಲಿದ್ದಾಗ ಅಲ್ಲಿ ರಮೇಶ್ ಬರ್ತಾನೆ. ಈತ ಜಾನಕಿಗೆ ಸಾರಿ ಕೇಳ್ತಾನೆ. ನಾನು ಅವತ್ತು ಅಷ್ಟೊಂದು ಕೋಪ ಮಾಡಬಾರ್ದಾಗಿತ್ತು, ಆದ್ರೆ ಏನ್ ಮಾಡ್ಲಿ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ಅದಕ್ಕೆ ನೀನು ಬ್ಯಾರೋ ಜೊತೆ ಮಾತಾಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಾನಕಿ ಆತನಿಗೆ, ನಾನು ನಿನ್ನ ಕೇವಲ ಫ್ರೆಂಡ್ ಅಂತ ಅನ್ಕೊಂಡಿದ್ದೀನಿ, ಅದಕ್ಕಿಂತ ಜಾಸ್ತಿ ನಿನ್ನ ಜೊತೆ ನನಗೆ ಯಾವ ರಿಲೇಷನ್ ಬೇಡ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಮೇಶ್ಗೆ ತುಂಬಾ ಕೋಪ ಬರುತ್ತೆ. ಅವನು ಜಾನಕಿ ಮೇಲೆ ಸಿಟ್ ಮಾಡ್ಕೋತಿರ್ತಾನೆ. ಆಗ ಜಾನಕಿ ಕೋಪದಲ್ಲಿ ಅಲ್ಲಿಂದ ಎದ್ದು ಹೋಗ್ತಾಳೆ. ಹಾಗೆ ಅಲ್ಲಿಂದ ಎದ್ದು ಹೋಗ್ತಿದ್ದಾಗ ಅಲ್ಲಿ ರಾಮಚಂದ್ರನ್ ಬರ್ತಾನೆ. ಈತ ಜಾನಕಿ ಜೊತೆ ಮಾತಾಡ್ತಿರ್ತಾನೆ. ಇದನ್ನ ನೋಡಿ ರಮೇಶ್ಗೆ ತುಂಬಾ ಕೋಪ ಬರುತ್ತೆ. ಅದೇ ಟೈಮಲ್ಲಿ ಅವತ್ತು ರಾತ್ರಿ ಜಾನಕಿ ಮೇಲೆ ಅಟ್ಯಾಕ್ ಮಾಡಿದ ಆ ವ್ಯಕ್ತಿಗಳು ಇಲ್ಲಿಗೆ ಬರ್ತಾರೆ. ಇವರು ಜಾನಕಿ ಮೇಲೆ ಆಸಿಡ್ ಅಟ್ಯಾಕ್ ಮಾಡೋಕೆ ಬಂದಿರ್ತಾರೆ. ಆದ್ರೆ ಇದು ರಾಮಚಂದ್ರನ್ಗೆ ಗೊತ್ತಾದಾಗ ಆತ ಅಡ್ಡ ಬಂದು ಜಾನಕಿನ ಕಾಪಾಡ್ತಾನೆ. ಆಸಿಡ್ ಹೋಗಿ ರಾಮಚಂದ್ರನ್ ಬ್ಯಾಗ್ ಮೇಲೆ ಬಿದ್ದಿರುತ್ತೆ. ಜಾನಕಿ ಇದರಿಂದ ಬದುಕುತ್ತಾಳೆ. ರಾಮಚಂದ್ರನ್ ಆಕೆಗೆ ನಿನಗೇನೋ ಆಗಿಲ್ಲ ತಾನೆ ಅಂತ ಕೇಳ್ತಾನೆ. ಆಗ ಆಕೆ ಏನಿಲ್ಲ ಅಂತ ಹೇಳ್ತಾಳೆ. ಆಗ ರಾಮಚಂದ್ರನ್ ಆಕೆಗೆ ತನ್ನ ಮನಸ್ಸಿನ ಮಾತನ್ನ ಹೇಳ್ತಾನೆ. ನಾನು ನಿನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ, ನಾನು ನಿನ್ನ ಜೊತೆ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಮೇಶ್ಗೆ ತುಂಬಾ ಕೋಪ ಬರುತ್ತೆ. ಅವನು ಅಡ್ಡ ಬಂದು ಜಾನಕಿಗೆ, ನೀನು ಅವನನ್ನ ಮದುವೆ ಆಗಬಾರ್ದು ಅಂತ ಹೇಳ್ತಾನೆ. ಆದ್ರೆ ಜಾನಕಿ ಮೈಂಡ್ ಅಲ್ಲಿ ಬೇರೆ ವಿಷಯ ಓಡ್ತಿರುತ್ತೆ. ತನಗೆ ಪ್ರಾಬ್ಲಮ್ ಇದ್ದಾಗ ರಾಮಚಂದ್ರನ್ ತನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೆ ನನ್ನ ಕಾಪಾಡಿದ ಅಂತ ಅನ್ಕೋತಾಳೆ. ಈಗ ಜಾನಕಿ ಕೂಡ ರಾಮಚಂದ್ರನ್ ಪ್ರಪೋಸಲ್ ನ ಒಪ್ಕೋತಾಳೆ. ಈಗ ಜಾನಕಿ ಮತ್ತು ರಾಮಚಂದ್ರನ್ ಫ್ರೆಂಡ್ಸ್ ಸೇರಿ ಅವರಿಬ್ಬರ ಮದುವೆ ಮಾಡ್ತಾರೆ. ಇನ್ನು ಅವರು ರಾಮಚಂದ್ರನ್ ಮತ್ತು ಜಾನಕಿ ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡೋಕೆ ಒಂದು ಹೋಟೆಲ್ ರೂಮ್ ನ ಸಹ ಬುಕ್ ಮಾಡ್ತಾರೆ. ಆಕ್ಚುಲಿ ಈ ಹೋಟೆಲ್ ಬೇರೆ ಯಾರ್ದು ಅಲ್ಲ, ಚಕ್ರವರ್ತಿದಾಗಿರುತ್ತೆ. ಇನ್ನು ಇವರು ತಮ್ಮ ರೂಮ್ ಅಲ್ಲಿ ಪ್ರೈವೇಟ್ ಮೂಮೆಂಟ್ ನ ಎಂಜಾಯ್ ಮಾಡ್ತಿದ್ದಾಗ ಚಕ್ರವರ್ತಿ ಅದನ್ನ ರೆಕಾರ್ಡ್ ಮಾಡ್ಕೋತಿರ್ತಾನೆ. ಆಮೇಲೆ ಅವನು ಜಾನಕಿ ಮತ್ತು ರಾಮಚಂದ್ರನ ಮೀಟ್ ಆಗಿ ಅವರಿಗೆ ಒಂದು ಕೇಕ್ ಕೊಡ್ತಾನೆ. ನಾವು ಹೊಸದಾಗಿ ಮದುವೆಯಾಗಿ ಬಂದ ಕಪಲ್ಸ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರು ಕೂಡ ತುಂಬಾ ಖುಷಿ ಆಗ್ತಾರೆ. ಇನ್ನು ಇವರು ರೂಮಲ್ಲಿದ್ದಾಗ ಜಾನಕಿ ರಾಮಚಂದ್ರನ್ಗೆ, ನನ್ನಲ್ಲಿ ನಿನಗೆ ಏನು ಇಷ್ಟ ಆಯ್ತು ಅಂತ ಕೇಳ್ತಾಳೆ. ಆಗ ಆತ, ನನಗೆ ನಿನ್ನ ಮುಖ ಇಷ್ಟ ಆಗಿಲ್ಲ, ನನಗೆ ನಿನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ನಾನು ಒಂದು ಸಾಲಿ ನೀನು ಬಡ ಮಕ್ಕಳಿಗೆ ಊಟ ಹಾಕೋದನ್ನ ನೋಡಿದ್ದೆ, ಆಗಿಂದಾನೇ ನೀನು ನನಗೆ ತುಂಬಾ ಇಷ್ಟ ಆದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಾನಕಿ ತುಂಬಾ ಖುಷಿ ಆಗ್ತಾಳೆ ಮತ್ತು ಆಕೆ ರಾಮಚಂದ್ರನ್ಗೆ ನಿನ್ನ ಬಗ್ಗೆ ಹೇಳು ಅಂತ ಹೇಳ್ತಾಳೆ. ಈಗ ರಾಮಚಂದ್ರನ್ ತನ್ನ ಸ್ಟೋರಿನ ಹೇಳ್ತಾನೆ. ಆಕ್ಚುಲಿ ನಾನು ಸಣ್ಣವನಿದ್ದಾಗೆ ನನ್ನ ತಂದೆ ತಾಯಿ ತೀರೋದ್ರು. ನಾನು ನನ್ನ ಬಾಲ್ಯವನ್ನೆಲ್ಲ ಆರ್ಫನೇಜ್ ನಲ್ಲಿ ಕಳೆದಿದ್ದೀನಿ. ಇನ್ನು ನನಗೆ ಆರ್ಫನೇಜ್ ನಲ್ಲಿ ಒಬ್ಬ ಅಣ್ಣ ಸಿಕ್ಕಿದ್ದ. ಆತ ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದ. ಆತ ಅನಾಥ ಮಕ್ಕಳಿಗೋಸ್ಕರ ಫಂಡ್ ನ ಕಲೆಕ್ಟ್ ಮಾಡ್ತಿದ್ದ. ಒಂದು ದಿನ ಕೆಲವು ಕಳ್ಳರು ಅವನ ದುಡ್ಡಿಗಾಗಿ ಅವನನ್ನ ಹೊಡೆದು ಸಾಯಿಸ್ಬಿಟ್ರು. ಆ ಘಟನೆ ನನ್ನ ಮನಸ್ಸಲ್ಲಿ ತುಂಬಾ ಆಳವಾಗಿ ಕೂತಿತ್ತು. ಅದಕ್ಕೆ ನಾನು 6 ತಿಂಗಳವರೆಗೆ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಮಗೆ ಜಾನಕಿ ತಂದೆ MLA ನ ತೋರಿಸ್ತಾರೆ. ಈತನಿಗೆ ಜಾನಕಿ ಒಬ್ಬ ಹುಡುಗನನ್ನ ಮದುವೆ ಆಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಗ ಅವನು ಹೇಗಾದ್ರೂ ಮಾಡಿ ಜಾನಕಿನ ತನ್ನ ಗಂಡನಿಂದ ದೂರ ಮಾಡಿ ಇಲ್ಲಿಗೆ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾನೆ. ಏಕೆಂದ್ರೆ ಅವನು ಜಾನಕಿನ ಇಲ್ಲಿಗೆ ಕರ್ಕೊಂಡು ಬಂದು ಮಿನಿಸ್ಟರ್ ಜೊತೆ ಮದುವೆ ಮಾಡಿಸ್ಬೇಕಂತ ಅನ್ಕೊಂಡಿರ್ತಾನೆ. ಈ ಕಡೆ ರಾಮಚಂದ್ರನ್ಗೆ ಜಾನಕಿ ಒಬ್ಬ MLA ಮಗಳಂತ ಗೊತ್ತಾದಾಗ ಆತ ಶಾಕ್ ಆಗ್ತಾನೆ. ಆಗ ಅವನ ಫ್ರೆಂಡ್ಸ್ ಎಲ್ಲ ಅವನಿಗೆ MLA ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅವರನ್ನ ಎದುರಾಕೊಂಡ್ರೆ ಅವರು ಮನುಷ್ಯರನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಆಗ ರಾಮಚಂದ್ರನ್ ಅವರಿಗೆ, ನಾವಿಲ್ಲಿಂದ ಜಾಗ ಖಾಲಿ ಮಾಡಿ ಬೇರೆ ಕಡೆ ಸೇಫ್ ಆದ ಜಾಗಕ್ಕೆ ಹೋಗ್ಬೇಕು, ಆದ್ರೆ ಮನೆ ಖಾಲಿ ಮಾಡೋಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಯೋಗಿ ಬಾಬು ಅವನಿಗೆ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನಾನು ಒಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತೀನಿ, ಅವನು ನಿನಗೆ ದುಡ್ಡು ಕೊಡ್ತಾನೆ ಅಂತ ಹೇಳ್ತಾನೆ. ಈಗ ಯೋಗಿ ಬಾಬು ರಾಮಚಂದ್ರನ ಒಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾನೆ. ಈತ ರೌಡಿ ಆಗಿರ್ತಾನೆ. ಈತ ಜನರಿಗೆ ಸಾಲ ಕೊಡ್ತಿರ್ತಾನೆ. ಆದ್ರೆ ಈತನ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಆದ್ರೂ ಯೋಗಿ ಬಾಬು ಅವನಿಂದ ರಾಮಚಂದ್ರನ್ಗೆ ಸಾಲ ಕೊಡಿಸ್ತಾನೆ. ಈಗ ರಾಮಚಂದ್ರನ್ ದುಡ್ಡು ತಗೊಂಡು ಅಲ್ಲಿಂದ ಹೋಗ್ತಾನೆ. ಆದ್ರೆ ಯೋಗಿ ಬಾಬು ಅಲ್ಲೇ ಇರ್ತಾನೆ. ಆತ ರೌಡಿಗೆ, ರಾಮಚಂದ್ರನ್ ನಿನಗೆ ಪೂರ್ತಿ ದುಡ್ಡನ್ನ ಕೊಡಕ್ಕಾಗಲ್ಲ, ಅವನು ನಿನಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವನ ಕೈಕಾಲು ಮುರಿಸ್ಬಿಡು ಅಂತ ಹೇಳ್ತಾನೆ. ಆಕ್ಚುಲಿ ಯೋಗಿ ಬಾಬು ಇದೆಲ್ಲ ರಿವೆಂಜ್ ಗಾಗಿ ಮಾಡ್ತಿರ್ತಾನೆ. ಯಾಕಂದ್ರೆ ಅವನ ಪ್ರಮೋಷನ್ ರಾಮಚಂದ್ರನ್ಗೆ ಹೋಗಿರುತ್ತೆ. ಈಗ ಸೀನ್ ಮಿನಿಸ್ಟರ್ ಕಡೆ ಶಿಫ್ಟ್ ಆಗುತ್ತೆ. ಈತ MLA ಗೆ ಕಾಲ್ ಮಾಡಿ, ಆದಷ್ಟು ಬೇಗ ಜಾನಕಿನ ಕರ್ಕೊಂಡು ಬಾ, ನಾನು ಆಕೆ ಜೊತೆ ಮದುವೆ ಆಗ್ಬೇಕಂತ ಅವನನ್ನ ಫೋರ್ಸ್ ಮಾಡ್ತಿರ್ತಾನೆ. ಆದ್ರೆ MLA ಗೆ ಇನ್ನೊಂದು ಪ್ರಾಬ್ಲಮ್ ಕಾದಿರುತ್ತೆ. ಆಕ್ಚುಲಿ ಅವನು ತನ್ನ ಹೆಂಡತಿನ ಕೊಂದಿದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿ ಅದನ್ನ ನೋಡಿರ್ತಾನೆ. ಅವನು MLA ಗೆ ದುಡ್ಡಿಗಾಗಿ ಬ್ಲಾಕ್ ಮೇಲ್ ಮಾಡ್ತಿರ್ತಾನೆ. ಇದರಿಂದ MLA ಗೆ ತುಂಬಾ ಕೋಪ ಬರುತ್ತೆ. ಅವನು ಆ ವ್ಯಕ್ತಿನ ಗುಡ್ಡದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಂದ ದೂಕಿ ಸಾಯಿಸ್ಬಿಡ್ತಾನೆ. ಈಗ ಸೀನ್ ಇಲ್ಲಿಂದ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಜಾನಕಿ ಮತ್ತು ರಾಮಚಂದ್ರನ್ ಶಾಪಿಂಗ್ ಮಾಡ್ತಿರ್ತಾರೆ. ಇನ್ನು ಅಲ್ಲಿ ಚಕ್ರವರ್ತಿ ಡ್ರೈವರ್ ಕೂಡ ಬಂದಿರ್ತಾನೆ. ಹಾಗೆ ಯೋಗಿ ಬಾಬು ಕೂಡ ಅಲ್ಲೇ ಇರ್ತಾನೆ. ಇಲ್ಲಿ ಯೋಗಿ ಬಾಬುಗೆ ಕಳ್ಳತನ ಮಾಡೋ ಚಟ ಇರುತ್ತೆ. ಅವನು ಚಕ್ರವರ್ತಿ ಕಾರಲ್ಲಿದ್ದ ಲ್ಯಾಪ್ಟಾಪ್ ನ ತಗೋತಾನೆ. ಅವನು ಆ ಲ್ಯಾಪ್ಟಾಪ್ ನ ತಗೊಂಡು ರಾಮಚಂದ್ರ ಕಾರಲ್ಲಿ ಬಂದು ಕೂತ್ಕೋತಾನೆ. ಆದ್ರೆ ಆ ಲ್ಯಾಪ್ಟಾಪ್ ನಲ್ಲಿ ಹೆವಿ ಸೆಕ್ಯೂರಿಟಿ ಇರುತ್ತೆ. ಅವನು ಅದನ್ನ ಓಪನ್ ಮಾಡೋಕೆ ಟ್ರೈ ಮಾಡಿದಾಗ ಚಕ್ರವರ್ತಿ ಅವನ ಜೊತೆ ಮಾತಾಡ್ತಾನೆ. ನೀನು ಆ ಲ್ಯಾಪ್ಟಾಪ್ ನ ಅಲ್ಲೇ ಬಿಟ್ಟು ಹೋಗು, ಇಲ್ಲಾಂದ್ರೆ ನಾನು ನಿನ್ನ ಬಿಡಲ್ಲ ಅಂತ ಹೇಳ್ತಾನೆ. ಇದರಿಂದ ಯೋಗಿ ಬಾಬುಗೆ ಭಯವಾಗುತ್ತೆ. ಅವನು ಆ ಲ್ಯಾಪ್ಟಾಪ್ ನ ರಾಮಚಂದ್ರನ್ ಕಾರಲ್ಲಿ ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಇದು ರಾಮಚಂದ್ರನ್ಗೆ ಗೊತ್ತಾಗಲ್ಲ. ಈಗ ರಾಮಚಂದ್ರನ್ ಜಾನಕಿನ ಕರ್ಕೊಂಡು ತಾನು ಹೊಸದಾಗಿ ತಗೊಂಡ ಅಪಾರ್ಟ್ಮೆಂಟ್ ಗೆ ಬರ್ತಾನೆ. ಅವರನ್ನ ಫಾಲೋ ಮಾಡ್ಕೊಂಡು ರಮೇಶ್ ಕೂಡ ಅಲ್ಲಿಗೆ ಬರ್ತಾನೆ. ಆಕ್ಚುಲಿ ಮಾರನೇ ದಿನ ಜಾನಕಿ ಬರ್ತ್ಡೇ ಇರುತ್ತೆ. ಅದಕ್ಕೆ ರಾಮಚಂದ್ರನ್ ಆಕೆಗೆ ಸರ್ಪ್ರೈಸ್ ಕೊಡ್ಬೇಕಂತ ಅನ್ಕೊಂಡಿರ್ತಾನೆ. ಇನ್ನು ಇವನು ಕಾರಿಂದ ಇಳಿತಿದ್ದಾಗ ಅಲ್ಲಿ ಅವನಿಗೆ ಚಕ್ರವರ್ತಿ ಲ್ಯಾಪ್ಟಾಪ್ ಸಿಗುತ್ತೆ. ಆಗ ಚಕ್ರವರ್ತಿ ರಾಮಚಂದ್ರನ್ ಜೊತೆ ಮಾತಾಡ್ತಾನೆ. ಆ ಲ್ಯಾಪ್ಟಾಪ್ ನಂದು, ಯಾರೋ ಕಳ್ಳ ನಿನ್ನ ಕಾರಲ್ಲಿ ಅದನ್ನ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾನೆ.
ಇದನ್ನು ಕೇಳಿ ರಾಮಚಂದ್ರನ್ ಚಕ್ರವರ್ತಿಗೆ ಲ್ಯಾಪ್ಟಾಪ್ ಕೊಡೋಕೆ ಹೋಗ್ತಾನೆ. ಅವನು ಅದಕ್ಕಿಂತ ಮುಂಚೆ ಜಾನಕಿಗೆ ಕಾಲ್ ಮಾಡಿ ನಾನು ಬರೋದು ಲೇಟ್ ಆಗುತ್ತೆ, ನೀನು ಆರಾಮಾಗಿ ಊಟ ಮಾಡಿ ಮಲ್ಕೋ ಅಂತ ಹೇಳ್ತಾನೆ. ಆಮೇಲೆ ಅವನು ಅಲ್ಲಿಂದ ಚಕ್ರವರ್ತಿ ಹತ್ರ ಬಂದು ಅವನಿಗೆ ಅವನ ಲ್ಯಾಪ್ಟಾಪ್ ಕೊಡ್ತಾನೆ. ಇದನ್ನ ನೋಡಿ ಚಕ್ರವರ್ತಿ ತುಂಬಾ ಖುಷಿ ಆಗ್ತಾನೆ. ಅವನು ರಾಮಚಂದ್ರನ್ಗೆ ದುಡ್ಡು ಕೊಡೋಕೆ ಹೋಗ್ತಾನೆ. ಆದ್ರೆ ರಾಮಚಂದ್ರನ್ ಅವನ ದುಡ್ಡನ್ನ ತಗೊಳ್ಳಲ್ಲ. ಅವನು ಅಲ್ಲಿಂದ ಹೋಗ್ತಾನೆ. ಆದ್ರೆ ಅವನು ಅಲ್ಲಿಂದ ಹೋಗ್ತಿದ್ದಾಗ ತನ್ನ ಕಾರನ್ನ ಅಲ್ಲೇ ಮರೆತು ಹೋಗ್ತಾನೆ. ಈಗ ಅವನು ತನ್ನ ಕಾರ್ಕಿನ ತಗೋಬೇಕಂತ ವಾಪಸ್ ಬರ್ತಾನೆ. ಅದೇ ಟೈಮಲ್ಲಿ ಚಕ್ರವರ್ತಿ ಫೋನ್ ಅಲ್ಲಿ ಮಾತಾಡ್ತಿರ್ತಾನೆ. ಅವನು ಹೋಟೆಲ್ ಮ್ಯಾನೇಜರ್ಗೆ ಒಂದು ರೂಮ್ ಅಲ್ಲಿರೋ ಕಪಲ್ಸ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡು ಅಂತ ಹೇಳ್ತಿರ್ತಾನೆ. ಇದನ್ನ ನೋಡಿ ರಾಮಚಂದ್ರನ್ಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಅವನು ತನ್ನ ಕೀನ ತಗೋಬೇಕಂತ ಹೋದಾಗ ಲ್ಯಾಪ್ಟಾಪ್ ಓಪನ್ ಆಗಿರುತ್ತೆ. ಇನ್ನು ಅದರಲ್ಲಿ ಒಂದು ಪ್ರೈವೇಟ್ ವಿಡಿಯೋ ನಡೀತಿರುತ್ತೆ. ಇದನ್ನ ನೋಡಿ ರಾಮಚಂದ್ರನ್ ಶಾಕ್ ಆಗ್ತಾನೆ. ಆಗ ಚಕ್ರವರ್ತಿ ಸಡನ್ ಆಗಿ ಲ್ಯಾಪ್ಟಾಪ್ ನ ಕ್ಲೋಸ್ ಮಾಡಿ ಅದೇನಿಲ್ಲ ಅಂತ ಹೇಳ್ತಾನೆ. ಆದ್ರೂ ರಾಮಚಂದ್ರನ್ಗೆ ಡೌಟ್ ಬಂದಿರುತ್ತೆ, ಇಲ್ಲೇನೋ ತಪ್ಪು ನಡೀತಾ ಇದೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಅವನು ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಇವನು ಮನೆಗೆ ಬಂದು ನ್ಯೂಸ್ ಚಾನೆಲ್ ಓಪನ್ ಮಾಡಿದಾಗ ನ್ಯೂಸ್ ನಲ್ಲಿ ಕೆಲವೊಂದು ಫಾರಿನ್ ವೆಬ್ಸೈಟ್ ನಲ್ಲಿ ಇಂಡಿಯನ್ಸ್ ಕಪಲ್ಸ್ ಗಳ ಪ್ರೈವೇಟ್ ವಿಡಿಯೋ ಲೀಕ್ ಆಗಿದೆ ಅಂತ ತೋರಿಸ್ತಿರ್ತಾರೆ. ಇನ್ನು ಆ ಕಪಲ್ಸ್ ಗಳು ಅವಮಾನ ತಾಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಇದನ್ನ ನೋಡಿ ರಾಮಚಂದ್ರನ್ಗೆ ಚಕ್ರವರ್ತಿ ಮೇಲೆ ಡೌಟ್ ಬರುತ್ತೆ. ಏಕೆಂದ್ರೆ ರಾಮಚಂದ್ರನ್ ಚಕ್ರವರ್ತಿ ಹೋಟೆಲ್ಗೆ ಹೋದಾಗ ಆತ ಇವರಿಗೆ ಇಲ್ಲಿ ಬರೋ ಎಲ್ಲಾ ಕಪಲ್ಸ್ ಗಳ ಡೀಟೇಲ್ಸ್ ನನಗೆ ಗೊತ್ತಾಗುತ್ತೆ ಅಂತ ಹೇಳಿರ್ತಾನೆ. ಇದು ನೆನಪಾದಾಗ ರಾಮಚಂದ್ರನ್ ಭಯ ಪಡ್ತಾನೆ. ಏಕೆಂದ್ರೆ ಅವನು ಕೂಡ ಅದೇ ಹೋಟೆಲ್ ನಲ್ಲಿ ಸ್ಟೇ ಮಾಡಿರ್ತಾನೆ. ಆತ ಚಕ್ರವರ್ತಿ ನಮ್ಮ ಪ್ರೈವೇಟ್ ವಿಡಿಯೋನ ಕೂಡ ರೆಕಾರ್ಡ್ ಮಾಡಿಲ್ಲ ತಾನೆ ಅಂತ ಯೋಚನೆ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಅವನಿಗೆ ಚಕ್ರವರ್ತಿ ತನ್ನ ಹೋಟೆಲ್ ಮ್ಯಾನೇಜರ್ ಜೊತೆ ಮಾತಾಡಿದ ಮಾತು ನೆನಪಾಗುತ್ತೆ. ಆತ ತನ್ನ ಮ್ಯಾನೇಜರ್ಗೆ 303 ರೂಮ್ ನಲ್ಲಿರೋ ಕಪಲ್ಸ್ಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡು ಅಂತ ಹೇಳಿರ್ತಾನೆ. ಆಗ ರಾಮಚಂದ್ರನ್ ಹಾಗಾದ್ರೆ ಈಗ ಅವರ ವಿಡಿಯೋಸ್ ಕೂಡ ಈತ ರೆಕಾರ್ಡ್ ಮಾಡಬಹುದು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನು ಈಗ ಆ ಕಪಲ್ಸ್ ನ ಕಾಪಾಡಬೇಕಂತ ಪ್ಲಾನ್ ಮಾಡ್ತಾನೆ. ಈಗ ರಾಮಚಂದ್ರನ್ ಹೋಟೆಲ್ಗೆ ಕಾಲ್ ಮಾಡಿ ರೂಮ್ ನಂಬರ್ 303 ಕಪಲ್ ಜೊತೆ ಮಾತಾಡ್ತಾನೆ ಮತ್ತು ಅವರಿಗೆ ನೀವು ಅಲ್ಲಿ ಏನು ಆಕ್ಟಿವಿಟಿ ಮಾಡಕ್ ಹೋಗಬೇಡಿ, ಯಾಕಂದ್ರೆ ನಿಮ್ಮ ರೂಮ್ ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರಬಹುದು ಅಂತ ಹೇಳ್ತಾನೆ. ಇದನ್ನು ಕೇಳಿ ಆ ಕಪಲ್ಸ್ಗೆ ಭಯವಾಗುತ್ತೆ. ಅವರು ತಮ್ಮ ರೂಮ್ ಅಲ್ಲಿ ಕ್ಯಾಮೆರಾ ಇರಬಹುದು ಅಂತ ಸರ್ಚ್ ಮಾಡ್ತಾರೆ. ಇನ್ನು ಅದೇ ಕ್ಯಾಮೆರಾದಲ್ಲಿ ಚಕ್ರವರ್ತಿ ಇದನ್ನೆಲ್ಲ ನೋಡ್ತಿರ್ತಾನೆ. ಈಗ ಕಪಲ್ಸ್ ಅಲ್ಲಿಂದ ಹೋಗ್ಬೇಕಂತ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಚಕ್ರವರ್ತಿ ಅವರನ್ನ ತಡಿತಾನೆ ಮತ್ತು ಅವರಿಗೆ ನಿಮ್ಮ ವಿಡಿಯೋ ಮೊದಲೇ ರೆಕಾರ್ಡ್ ಆಗಿದೆ, ನೀವು ನನ್ನ ಮಾತನ್ನ ಕೇಳಿಲ್ಲ ಅಂದ್ರೆ ನಾನು ನಿಮ್ಮ ವಿಡಿಯೋನ ಲೀಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಆ ಕಪಲ್ಸ್ ಭಯ ಪಡ್ತಾರೆ. ಅವರು ಏನ್ ಮಾಡ್ಬೇಕಂತ ಗೊತ್ತಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಇನ್ನೊಂದು ಕಡೆ ನಮಗೆ ರಮೇಶ್ ನ ತೋರಿಸ್ತಾರೆ. ಈತ ರಾತ್ರಿ ಟೈಮಲ್ಲಿ ಜಾನಕಿ ಅಪಾರ್ಟ್ಮೆಂಟ್ ಹತ್ರ ಬಂದಿರ್ತಾನೆ. ಈಗ ಸೀನ್ ಇಲ್ಲಿಂದ ಸ್ವಲ್ಪ ದಿನಗಳ ನಂತರ ಶಿಫ್ಟ್ ಆಗುತ್ತೆ. ರಾಮಚಂದ್ರನ್ ಜಾನಕಿಯಿಂದ ಡೈವರ್ಸ್ ತಗೋಬೇಕಂತ ಅನ್ಕೋತಾನೆ. ಅವನು ಯಾಕೆ ಡೈವರ್ಸ್ ತಗೋತಾನೆ ಅಂತ ನಮಗೆ ರೀಸನ್ ತೋರಿಸಲ್ಲ. ಇದು ಗೊತ್ತಾಗದೆ ಜಾನಕಿ ಕೂಡ ತುಂಬಾ ಬೇಜಾರಾಗ್ತಿರ್ತಾಳೆ. ಇನ್ನು ಆಕೆ ರಾಮಚಂದ್ರನಿಂದ ದೂರ ಆದ್ಮೇಲೆ ತಾನು ಮೇಕಪ್ ಆರ್ಟಿಸ್ಟ್ ಕೆಲಸ ಮಾಡ್ಕೊಂತು ತನ್ನ ಜೀವನನ್ನ ಮಾಡ್ತಿರ್ತಾಳೆ. ಹೀಗಿದ್ದಾಗ ಒಂದು ದಿನ ರಮೇಶ್ ರಿಲೇಟಿವ್ ಮನೆಯಲ್ಲಿ ಮದುವೆ ಇರುತ್ತೆ. ಆಗ ಜಾನಕಿ ಫ್ರೆಂಡ್ ಒಬ್ಬಾಕೆ ರಮೇಶ್ ರಿಲೇಟಿವ್ ಮನೆಯಲ್ಲಿ ಮದುವೆ ಇದೆ, ನೀನು ಆ ಮದುವೆಯಲ್ಲಿ ಮೇಕಪ್ ಆರ್ಟಿಸ್ಟ್ ಕೆಲಸ ಮಾಡಬಹುದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜಾನಕಿ ಕೂಡ ಆಯ್ತು ಅಂತ ಒಪ್ಕೋತಾಳೆ. ಈಗ ಸೀನ್ ರಾಮಚಂದ್ರನ್ ಕಡೆ ಶಿಫ್ಟ್ ಆಗುತ್ತೆ. ಈತ ಕೂಡ ಜಾನಕಿಯಿಂದ ದೂರ ಆಗಿ ತುಂಬಾ ಬೇಜಾರಲ್ಲಿರ್ತಾನೆ. ಈತ ಯಾವಾಗ್ಲೂ ಜಾನಕಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಜಾನಕಿ ಕೂಡ ರಾಮಚಂದ್ರನ್ನ ಮರೆತಿರಲ್ಲ. ಆಕೆ ಕೂಡ ಯಾವಾಗ್ಲೂ ಆತನ ನೆನಪಲ್ಲೇ ಇರ್ತಾಳೆ. ಹೀಗಿದ್ದಾಗ ಒಂದು ದಿನ ಜಾನಕಿ ರಾಮಚಂದ್ರನ್ಗೆ ಮೆಸೇಜ್ ಮಾಡ್ತಾಳೆ, ನಾನು ಮೇಕಪ್ ಆರ್ಟಿಸ್ಟ್ ಕೆಲಸ ಮಾಡೋಕೆ ರಮೇಶ್ ರಿಲೇಟಿವ್ ಮದುವೆಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಇದು ಗೊತ್ತಾಗಿ ರಾಮಚಂದ್ರನ್ ಕೂಡ ಅಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಇನ್ನೊಂದು ಕಡೆ ನಮಗೆ ರಮೇಶ್ ನ ತೋರಿಸ್ತಾರೆ. ಈತನ ಪ್ಲಾನೇ ಬೇರೆ ಆಗಿರುತ್ತೆ. ಇವನು ಜಾನಕಿನ ರಾಮಚಂದ್ರನಿಂದ ದೂರ ಮಾಡಿ ಆಕೆ ಜೊತೆ ಮದುವೆ ಆಗ್ಬೇಕಂತ ಪ್ಲಾನ್ ಮಾಡಿರ್ತಾನೆ. ಜಾನಕಿ ಒಬ್ಬಳೆ ಕೂತಿದ್ದಾಗ ಅಲ್ಲಿ ರಮೇಶ್ ಬರ್ತಾನೆ. ಈತ ಜಾನಕಿಗೆ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನು ರಾಮಚಂದ್ರನ ಮರೆತು ನನ್ನ ಜೊತೆ ಮದುವೆ ಆಗು ಅಂತ ಹೇಳ್ತಾನೆ. ಆದ್ರೆ ಜಾನಕಿ ಅದಕ್ಕೆ ಒಪ್ಪಲ್ಲ. ಅದೇ ಟೈಮಲ್ಲಿ ಅಲ್ಲಿ ರಾಮಚಂದ್ರನ್ ಬರ್ತಾನೆ. ಈಗ ಇವನು ರಮೇಶ್ ಜೊತೆ ಜಗಳ ಮಾಡ್ತಾನೆ. ನೀನಾಕೆ ನನ್ನ ವೈಫ್ ಹಿಂದೆ ಬಿದ್ದಿದ್ಯಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಮೇಶ್ ಒಂದು ನಿಜ ಹೇಳ್ತಾನೆ. ರಾಮಚಂದ್ರನ್ ನಿನಗೆ ಡೈವರ್ಸ್ ಕೊಡೋಕೆ ನನ್ನಿಂದ ದುಡ್ಡು ತಗೊಂಡಿದ್ದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಾನಕಿ ಶಾಕ್ ಆಗ್ತಾಳೆ. ಆಕೆ ರಾಮಚಂದ್ರನ್ಗೆ ಇದು ನಿಜನಾ ಅಂತ ಕೇಳ್ತಾಳೆ. ಆಗ ಅವನು ಹೌದು, ನಾನು ದುಡ್ಡು ತಗೊಂಡಿದ್ದೆ, ಆದ್ರೆ ಅದಕ್ಕೆ ಕಾರಣ ಬೇರೆ ಇದೆ ಅಂತ ಹೇಳ್ತಾನೆ. ಆದ್ರೆ ಜಾನಕಿ ಅವನ ಮಾತನ್ನ ಕೇಳೋಕೆ ರೆಡಿ ಇರಲ್ಲ. ಆಕೆ ಕೋಪದಲ್ಲಿ ಅವನಿಗೆ ಈಗಿಂದ ನೀನು ನನಗೆ ನಿನ್ನ ಮುಖನ ತೋರಿಸ್ಬೇಡ, ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಈಗ ಸ್ಟೋರಿ ಅಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇದೆಲ್ಲ ಸ್ಟೋರಿ ರಾಮಚಂದ್ರನ್ ಪೊಲೀಸರಿಗೆ ಹೇಳ್ತಿರ್ತಾನೆ. ಅದೇ ಟೈಮಲ್ಲಿ ಇವರಿಗೆ ಒಬ್ಬ ಹುಡುಗಿ ಗುಡ್ಡದಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಗ ಪೊಲೀಸರು ಆ ಬಾಡಿ ಜಾನಕಿದಾಗಿರ್ಬೋದು ಅಂತ ಅದನ್ನ ಐಡೆಂಟಿಫೈ ಮಾಡೋಕೆ ರಾಮಚಂದ್ರನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ರಾಮಚಂದ್ರನ್ ಇಲ್ಲಿ ಬಂದು ನೋಡಿದಾಗ ಆ ಡೆಡ್ ಬಾಡಿಯ ಮುಖ ಡ್ಯಾಮೇಜ್ ಆಗಿರುತ್ತೆ. ಆದ್ರೆ ರಾಮಚಂದ್ರನ್ ಆಕೆ ಜಾನಕಿ ಅಲ್ಲ ಅಂತ ಕಂಡುಹಿಡಿತಾನೆ. ಏಕೆಂದ್ರೆ ಜಾನಕಿ ಬಾಡಿ ಮೇಲೆ ಒಂದು ಟ್ಯಾಟೂ ಇತ್ತು ಅಂತ ಹೇಳ್ತಾನೆ. ಇಲ್ಲಿ ಮೀಡಿಯಾದವರು ಕೂಡ ಇರ್ತಾರೆ. ರಾಮಚಂದ್ರನ್ ಅವರಿಗೆ ಜಾನಕಿ ತಂದೆ ಎಮ್ಎಲ್ಎನೇ ಆಕೆನ ಏನಾದ್ರೂ ಮಾಡಿರ್ಬೇಕು, ನಾವು ಜಾನಕಿನ ಹುಡುಕ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಈಗ ಮೀಡಿಯಾ ಮತ್ತು ಪೊಲೀಸರು ಕೂಡ ಜಾನಕಿನ ಹುಡುಕ್ತಿರ್ತಾರೆ. ಇದೇ ಟೈಮಲ್ಲಿ ಒಂದು ವಿಡಿಯೋ ಹೊರಗೆ ಬರುತ್ತೆ. ಅದರಲ್ಲಿ ಎಂಎಲ್ಎ ತನ್ನ ಡ್ರೈವರ್ ನ ಗುಡ್ಡದಿಂದ ದೂಕಿ ಸಾಯಿಸ್ತಿರ್ತಾನೆ. ಇದನ್ನ ಆಕ್ಚುಲಿ ಎಂಎಲ್ಎ ಪಿಎ ರೆಕಾರ್ಡ್ ಮಾಡಿರ್ತಾನೆ. ಇವನು ಪೊಲೀಸ್ ಮತ್ತು ಮೀಡಿಯಾ ಮುಂದೆ ಆ ಎವಿಡೆನ್ಸ್ ನ ಇಡ್ತಾನೆ. ಪಿಎ ಮೀಡಿಯಾ ಮುಂದೆ ಮಾತಾಡ್ತಾ ಎಂಎಲ್ಎ ತನ್ನ ಹೆಂಡತಿ ಮತ್ತು ಡ್ರೈವರ್ ನ ಕೊಂದಿದ್ದಾನೆ. ತನ್ನ ಹೆಂಡತಿನ ಕೊಂದದನ್ನ ಡ್ರೈವರ್ ನೋಡಿದ್ದ. ಆಗ ಅವನು ಎಂಎಲ್ಎ ನ ಬ್ಲಾಕ್ ಮೇಲ್ ಮಾಡಿದ್ದಕ್ಕೆ ಅವನು ಡ್ರೈವರ್ ನ ಸಹ ಕೊಂದಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೀಡಿಯಾದವರು ಎಂಎಲ್ಎ ಜಾನಕಿನ ಕೂಡ ಕೊಂದಿರಬಹುದಾ ಅಂತ ಕೇಳ್ತಾರೆ. ಆದ್ರೆ ಪಿಎ ಅದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಪೊಲೀಸರು ಎಂಎಲ್ಎ ನ ಅರೆಸ್ಟ್ ಮಾಡ್ತಾರೆ.
ಇಲ್ಲಿ MLA ನನ್ನ ಹೆಂಡತಿ ಮತ್ತು ಡ್ರೈವರ್ನ ಕೊಂದಿದ್ದು ನಾನೇ, ಆದ್ರೆ ಜಾನ್ಕಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ ಜಾನ್ಕಿ ಇದ್ದ ರೂಮ್ ಹೊರಗಿನ CCTV ಕ್ಯಾಮೆರಾ ಚೆಕ್ ಮಾಡ್ತಾರೆ. ಆಗ ಅಲ್ಲಿ ಒಂದು ಕಾರ್ ಬಂದು ಜಾನ್ಕಿನ ಎತ್ಕೊಂಡು ಹೋಗಿರುತ್ತೆ. ಪೊಲೀಸರು ಆ ಕಾರ್ ಯಾರ್ದು ಅಂತ ಸರ್ಚ್ ಮಾಡಿದಾಗ ಅದು ಚಕ್ರವರ್ತಿ ಕಾರ್ ಆಗಿರುತ್ತೆ. ಈಗ ಪೊಲೀಸರು ಚಕ್ರವರ್ತಿ ಹೋಟೆಲ್ಗೆ ಹೋಗ್ತಾರೆ. ಇಲ್ಲಿ ಬಂದು ನೋಡಿದಾಗ ಅಲ್ಲಿ ಅವರಿಗೆ ಒಂದು ಹುಡುಗಿಯ ಡೆಡ್ ಬಾಡಿ ಸಿಗುತ್ತೆ. ಆಕ್ಚುಲಿ ಇದು ತಮ್ಮ ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಗೊತ್ತಾದಾಗ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದ ಅದೇ ಕಪಲ್ ಬಾಡಿ ಆಗಿರುತ್ತೆ. ಈಗ ಪೊಲೀಸರು ಅಲ್ಲಿದ್ದ ಮ್ಯಾನೇಜರ್ ಜೊತೆ ಮಾತಾಡ್ತಾರೆ. ಆದ್ರೆ ಅವನಿಗೆ ಏನೂ ಗೊತ್ತಿರಲ್ಲ, ಯಾಕಂದ್ರೆ ಅವನು ರೀಸೆಂಟ್ ಆಗಿ ಬಂದಿರ್ತಾನೆ. ಹಳೆ ಮ್ಯಾನೇಜರ್ ನ ಚಕ್ರವರ್ತಿ ತೆಗೆದಿರ್ತಾನೆ. ಈಗ ಪೊಲೀಸರು ಚಕ್ರವರ್ತಿ ಎಕ್ಸ್-ವೈಫ್ ನ ಕರೆದು ಎನ್ಕ್ವೈರಿ ಮಾಡ್ತಾರೆ. ಆಗ ಆಕೆ ಚಕ್ರವರ್ತಿ ಒಬ್ಬ ಕೆಟ್ಟ ಮನುಷ್ಯ. ಅವನು ಹುಡುಗಿಯರ ಪ್ರೈವೇಟ್ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಇಂಟರ್ನೆಟ್ ನಲ್ಲಿ ಅದನ್ನ ಮಾರ್ತಾನೆ. ಆತ ಅಷ್ಟೇ ಯಾಕೆ ನನ್ನ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ್ದ, ಇನ್ನು ನನ್ನ ತಂಗಿ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ್ದ, ಅದಕ್ಕೆ ನಾನು ಅವನ ಜೊತೆ ನನ್ನ ಮದುವೆನ ಮುರ್ಕೊಂಡೆ ಅಂತ ಹೇಳ್ತಾಳೆ. ಇದು ಗೊತ್ತಾಗಿ ಪೊಲೀಸರು ಈಗ ಚಕ್ರವರ್ತಿನ ಟ್ರೇಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರಿಗೆ ಚಕ್ರವರ್ತಿ ಕಾರ್ ಏರ್ಪೋರ್ಟ್ ಗೆ ಹೋಗಿತ್ತು ಅಂತ ಗೊತ್ತಾಗುತ್ತೆ. ಈಗ ಇವರು ಚಕ್ರವರ್ತಿ ದೇಶ ಬಿಟ್ಟು ಓಡೋಗಿರ್ಬೋದು ಅಂತ ಅನ್ಕೋತಾರೆ. ಈ ಕಡೆ ಇನ್ಸ್ಪೆಕ್ಟರ್ ರಾಮಚಂದ್ರನ್ಗೆ ನಿನಗೆ ಚಕ್ರವರ್ತಿ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ಆಗ ರಾಮಚಂದ್ರನ್ ಇನ್ಸ್ಪೆಕ್ಟರ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ, ನಾನು ಒಂದು ಸಲ ಅವನ ಹೋಟೆಲ್ ನಲ್ಲಿ ಸ್ಟೇ ಮಾಡಿದ್ದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇನ್ಸ್ಪೆಕ್ಟರ್ಗೆ ರಾಮಚಂದ್ರನ್ ಇನ್ನೋಸೆಂಟ್ ಅಂತ ಗೊತ್ತಾಗುತ್ತೆ. ಅವನು ರಾಮಚಂದ್ರನ್ಗೆ ನೀನು ಚಿಂತೆ ಮಾಡಬೇಡ, ನಾವು ಆದಷ್ಟು ಬೇಗ ಜಾನ್ಕಿನ ಹುಡುಕ್ತಿವಿ ಅಂತ ಹೇಳ್ತಾನೆ. ಆಕ್ಚುಲಿ ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ರಾಮಚಂದ್ರನ್ ಅವತ್ತು ರಮೇಶ್ ಜೊತೆ ಜಗಳ ಮಾಡಿದ ಮೇಲೆ ಜಾನ್ಕಿ ರೂಮ್ಗೆ ಹೋಗಿರ್ತಾನೆ. ಇಲ್ಲೇ ಜಾನ್ಕಿ ರಾಮಚಂದ್ರನ್ಗೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಮಚಂದ್ರನ್ ತುಂಬಾ ಖುಷಿ ಆಗ್ತಾನೆ. ಅವನು ಜಾನ್ಕಿಗೆ ಅವತ್ತು ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳ್ತಾನೆ. ಆಕ್ಚುಲಿ ಅವತ್ತು ರಾಮಚಂದ್ರನ್ ಆ ಕಬಾಸ್ಗೆ ಫೋನ್ ಮಾಡಿ ಹೇಳಿದ ಮೇಲೆ ಅವರು ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಇದು ಈಗ ಚಕ್ರವರ್ತಿಗೆ ಗೊತ್ತಾದಾಗ ಅವನು ರಾಮಚಂದ್ರನ್ನ ತನ್ನ ಹತ್ರ ಕರೀತಾನೆ. ನೀನು ಇಲ್ಲಿ ಬಂದಿಲ್ಲಂದ್ರೆ ನಾನು ನಿನ್ನ ಮತ್ತು ನಿನ್ನ ವೈಫ್ ವಿಡಿಯೋನ ಲೀಕ್ ಮಾಡ್ತೀನಿ ಅಂತ ಹೇಳಿರ್ತಾನೆ. ಈಗ ಬೇರೆ ಆಪ್ಷನ್ ಇಲ್ಲದೆ ರಾಮಚಂದ್ರನ್ ಚಕ್ರವರ್ತಿ ಹತ್ರ ಹೋಗ್ತಾನೆ. ಇಲ್ಲಿ ಚಕ್ರವರ್ತಿ ರಾಮಚಂದ್ರನ್ನ ಕೊಲ್ಬೇಕಂತ ಟ್ರೈ ಮಾಡ್ತಾನೆ. ಆದ್ರೆ ರಾಮಚಂದ್ರನ್ ಸೆಲ್ಫ್ ಡಿಫೆನ್ಸ್ ನಲ್ಲಿ ಚಕ್ರವರ್ತಿನ ಕೊಂದಿರ್ತಾನೆ. ಈಗ ಅವನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಚಕ್ರವರ್ತಿ ಡೆಡ್ ಬಾಡಿನ ತಗೊಂಡು ರೈಲ್ವೆ ಟ್ರ್ಯಾಕ್ ಮೇಲೆ ಇಡ್ತಾನೆ. ಆದ್ರೆ ಚಕ್ರವರ್ತಿ ಅಷ್ಟೊತ್ತಿಗೆ ಸತ್ತೋಗಿರಲ್ಲ. ಆದ್ರೆ ಟ್ರೈನ್ ಅವನ ಮೇಲೆ ಹೋದಾಗ ಅವನು ಸತ್ತೋಗಿರ್ತಾನೆ. ಈಗ ರಾಮಚಂದ್ರನ್ ಚಕ್ರವರ್ತಿ ಫೋನ್ ತಗೊಂಡು ಹೋಟೆಲ್ ಮ್ಯಾನೇಜರ್ಗೆ ಕಾಲ್ ಮಾಡ್ತಾನೆ ಮತ್ತು ಆ ಕಪಲ್ಗಳ ಡೆಡ್ ಬಾಡಿನ ಒಂದು ಫ್ರೀಜರ್ ನಲ್ಲಿ ಇಡುವಂತೆ ಹೇಳ್ತಾನೆ ಮತ್ತು ನೀನು ಸ್ವಲ್ಪ ದಿನವರೆಗೆ ಊರಿಗೆ ಹೋಗು ಅಂತ ಹೇಳ್ತಾನೆ. ಆಕ್ಚುಲಿ ಇದೆಲ್ಲ ರಾಮಚಂದ್ರನ್ ಪ್ಲಾನ್ ಆಗಿರುತ್ತೆ. ಡೆಡ್ ಬಾಡಿಗಳು ಹೋಟೆಲ್ ರೂಮ್ ಅಲ್ಲಿ ಸಿಕ್ಕರೆ ಅದೆಲ್ಲ ಬ್ಲೇಮ್ ಚಕ್ರವರ್ತಿ ಮೇಲೆ ಬರುತ್ತೆ ಅಂತ ಅನ್ಕೋತಾನೆ. ಈಗ ಇದೆಲ್ಲ ರಾಮಚಂದ್ರನ್ ಜಾನ್ಕಿಗೆ ಹೇಳ್ತಾನೆ. ಆಗ ಜಾನ್ಕಿಗೆ ಇದರಲ್ಲಿ ರಾಮಚಂದ್ರನ್ ತಪ್ಪಿಲ್ಲ ಅಂತ ಅರ್ಥವಾಗುತ್ತೆ. ಆಗ ಜಾನ್ಕಿ ರಾಮಚಂದ್ರನ್ಗೆ ಒಂದು ಪ್ಲಾನ್ ಹೇಳ್ತಾಳೆ. ನಾನು MLA ಮಗಳು, ನನ್ನ ಕಿಡ್ನಾಪ್ ಆದ್ರೆ ಈ ಕೇಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಮಚಂದ್ರನ್ ಈಗ ಒಂದು ಪ್ಲಾನ್ ಮಾಡ್ತಾನೆ. ಅವನು ಚಕ್ರವರ್ತಿ ಕಾರ್ನ ಅಲ್ಲಿಗೆ ತಗೊಂಡು ಬಂದು ಚಕ್ರವರ್ತಿ ಜಾನ್ಕಿನ ಕಿಡ್ನಾಪ್ ಮಾಡಿರ್ತಾರ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡ್ತಾನೆ. ಇನ್ನು ಇವರು ಒಂದು ಹುಡುಗಿಯ ಡೆಡ್ ಬಾಡಿನ ತಗೊಂಡು ಬಂದಿರ್ತಾರೆ. ಇನ್ನು ಅದಕ್ಕೆ ಜಾನ್ಕಿ ಚೈನ್ ಹಾಕಿ ಗುಡ್ಡದಿಂದ ಕೆಳಗೆ ಬಿಸಾಕಿರ್ತಾರೆ. ಆಮೇಲೆ ರಾಮಚಂದ್ರನ್ ಜಾನ್ಕಿನ ಚಕ್ರವರ್ತಿ ಮನೆಯಲ್ಲಿ ಕಟ್ಟಾಕ್ತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ರಾಮಚಂದ್ರನ್ ತಾನು ಮತ್ತು ಜಾನಕಿ ಜಗಳ ಮಾಡಿರೋ ತರ ರೂಮ್ ಅಲ್ಲಿ ಸೀನ್ ನ ಕ್ರಿಯೇಟ್ ಮಾಡಿರ್ತಾನೆ. ಇನ್ನು ಇದು ರಮೇಶ್ಗೆ ಗೊತ್ತಾದಾಗ ಆತ ಪೊಲೀಸರನ್ನ ಇನ್ವಾಲ್ವ್ ಮಾಡ್ತಾನೆ. ಇನ್ನು ಈಗ ಪೊಲೀಸರು ಚಕ್ರವರ್ತಿ ಎಲ್ಲೆಲ್ಲಿ ಹೋಗಿದ್ದಾನೋ ಅವನ ಮೊಬೈಲ್ ಲೊಕೇಶನ್ ನ ಟ್ರೇಸ್ ಮಾಡ್ತಾರೆ. ಈಗ ಇವರು ಚಕ್ರವರ್ತಿ ಮನೆಗೆ ಹೋದಾಗ ಅಲ್ಲಿ ಅವರಿಗೆ ಜಾನಕಿ ಸಿಗ್ತಾಳೆ. ಇಲ್ಲಿ ಪೊಲೀಸರು ಜಾನಕಿಗೆ ನಿನ್ನ ಚಕ್ರವರ್ತಿ ಕಿಡ್ನಾಪ್ ಮಾಡಿದ್ನ ಅಂತ ಕೇಳ್ತಾರೆ. ಆಗ ಜಾನಕಿ ನನಗೆ ಗೊತ್ತಿಲ್ಲ, ಕಿಡ್ನಾಪರ್ಸ್ ಮಾಸ್ಕ್ ಹಾಕೊಂಡಿದ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪೊಲೀಸರು ಕೂಡ ಆಕೆ ಮಾತನ್ನ ನಂಬ್ತಾರೆ. ನೀವು ಟೆನ್ಷನ್ ತಗೋಬೇಡಿ, ಚಕ್ರವರ್ತಿ ದೇಶ ಬಿಟ್ಟು ಓಡೋಗಿದ್ದಾನೆ, ಆದ್ರೆ ನಾವು ಹೇಗಾದ್ರೂ ಮಾಡಿ ಅವನನ್ನ ಟ್ರೇಸ್ ಮಾಡಿ ಹಿಡ್ಕೋತೀವಿ ಅಂತ ಹೇಳ್ತಾರೆ. ಈಗ ರಾಮಚಂದ್ರನ್ ಮತ್ತು ಜಾನಕಿ ಅಲ್ಲಿಂದ ಹೊರಗೆ ಬರ್ತಾರೆ. ಇವರು ಹೊರಗೆ ಬಂದು ತುಂಬಾ ಖುಷಿ ಆಗ್ತಾರೆ. ಒಬ್ಬರನ್ನೊಬ್ಬರು ಖುಷಿಯಲ್ಲಿ ಹಗ್ ಮಾಡ್ಕೋತಾರೆ. ಏಕೆಂದ್ರೆ ಇವರ ಪ್ಲಾನ್ ಸಕ್ಸಸ್ ಆಗಿರುತ್ತೆ. ಇವರು ಚಕ್ರವರ್ತಿನ ಕೊಂದು ತುಂಬಾ ಕಪಸ್ನ ಕಾಪಾಡಿರ್ತಾರೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.